ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಬಹುನಿರೀಕ್ಷಿತವಾಗಿ ಕಾಯುತ್ತಿರುವ 300 ರೂಪಾಯಿ ದರ್ಶನದ ಟಿಕೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬಂದಿದೆ. ಈ ಟಿಕೆಟ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ, ಅದ್ರ ಜೊತೆಗೆ ನಮಗೆ ತಿರುಮಲ ಮತ್ತು ತಿರುಪತಿ ರೂಮ್ಸ್ನ ಕೂಡ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಈ ಎಲ್ಲ ಟಿಕೆಟ್ಸ್ನ ಯಾವ ಡೇಟಿಗೆ ರಿಲೀಸ್ ಮಾಡ್ತಿದ್ದಾರೆ, ಯಾವ ಟೈಮ್ಗೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ಈಗಾಗಲೇ ನಮಗೆ ಆಗಸ್ಟ್ ತಿಂಗಳ ದರ್ಶನದ ಟಿಕೆಟ್ಸ್ನ ಒಂದೊಂದಾಗಿ ರಿಲೀಸ್ ಮಾಡ್ತಿದ್ದಾರೆ. ಅದರಲ್ಲಿ ನಮಗೆ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ಸ್ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಆರ್ಜಿತ ಸೇವಾ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡಿದರು. ಮತ್ತು ಅಂಗಪ್ರದಕ್ಷಿಣಾ ಸೀನಿಯರ್ ಸಿಟಿಸನ್ ದರ್ಶನದ ಟಿಕೆಟ್ಸು, ಈ ಎಲ್ಲ ಟಿಕೆಟ್ಸ್ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಇನ್ನು ನೀವೇನಾದರೂ ಈಗ ಆಗಸ್ಟ್ ತಿಂಗಳಲ್ಲಿ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡ್ಕೋಬೇಕು ಅಂದರೆ ನಿಮ್ಗಿರುವ ಕೊನೆಯ ಆಪ್ಷನ್ ಬಂದ್ಬಿಟ್ಟು ಈ 300 ರೂಪೀಸ್ ಟಿಕೆಟೇನೆ. ಇದನ್ನು ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ ಅಂತ ಕೂಡ ಕರೀತಾರೆ, ಅಥವಾ ಪ್ರತ್ಯೇಕ ಪ್ರವೇಶ ದರ್ಶನದ ಟಿಕೆಟ್ಸ್ ಅಂತ ಕೂಡ ಕರೀತಾರೆ. ಈ ಒಂದು ಟಿಕೆಟ್ಸ್ನ ನಾವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಜನರಲ್ ಆಗಿ ನಾವು ಆರ್ಜಿತ ಸೇವಾ, ಅಂಗಪ್ರದಕ್ಷಿಣ ಎಲ್ಲನೂ ಕೂಡ ಒಂದು ಮೊಬೈಲ್ ನಂಬರಲ್ಲಿ ಲಾಗಿನ್ ಆದರೆ ಕೇವಲ ಇಬ್ಬರಿಗೆ ಮಾತ್ರ ಟಿಕೆಟ್ಸ್ ಬುಕ್ ಮಾಡ್ಕೋಬೋದು. ಸಾಕಷ್ಟು ಜನ ನಮಗೆ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಬೇಕು, 3 ಅಥವಾ 4 ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಸೊ ಅವರೆಲ್ಲ ಆರಾಮಾಗಿ ಈ ಒಂದು 300 ರೂಪೀಸ್ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದು. ನೀವೇನಾದರೂ ಈ 300 ರೂಪೀಸ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನೀವು ದರ್ಶನಕ್ಕೆ ಸಾಂಪ್ರದಾಯಿಕ ವಸ್ತ್ರಗಳನ್ನೇ ಧರಿಸಿ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಗಂಡಸರು ಪಂಚೆ ಅಥವಾ ಜುಬ್ಬ ಪೈಜಾಮ ಧರಿಸಬೇಕಾಗಿರುತ್ತೆ. ಮಹಿಳೆಯರು ಸೀರೆ ಅಥವಾ ದುಪಟ್ಟ ಹೊಂದಿರುವ ಚೂಡಿದಾರನ್ನು ಧರಿಸಿ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಈ ಒಂದು ದರ್ಶನದ ಟಿಕೆಟ್ ಯಾರೆಲ್ಲ ಬುಕ್ ಮಾಡ್ಕೊತೀರಾ, ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ATC ಸರ್ಕಲಿಂದ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ದರ್ಶನ ಆಗಲಿಕ್ಕೆ ನಿಮಗೆ 3 ರಿಂದ 5 ಅವರ್ ಸಮಯ ಆದರೂ ಹಿಡಿಯುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಈ 300 ರೂಪೀಸ್ ದರ್ಶನದ ಟಿಕೆಟಲ್ಲಿ ನೀವು ದರ್ಶನದ ಸ್ಲಾಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಈಗ ನೀವು ಒಂದು ಡೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಆ ಡೇಟಲ್ಲಿ ಹಲವಾರು ಸ್ಲಾಟ್ಸಲ್ಲಿ ದರ್ಶನದ ಟಿಕೆಟ್ನ ರಿಲೀಸ್ ಮಾಡ್ತಾರೆ. ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ನಮಗೆ ಹಲವಾರು ಸ್ಲಾಟ್ಗಳಿರುತ್ತೆ. ಈಗ 1 ಗಂಟೆಗೆ 1000 ಟಿಕೆಟ್ಸ್ ರಿಲೀಸ್ ಮಾಡಿದರೆ 2 ಗಂಟೆಗೆ ನಮ್ಗೆ 2000 ಟಿಕೆಟ್ಸ್ನ ರಿಲೀಸ್ ಮಾಡಿರ್ತಾರೆ. ಈ ರೀತಿ ನಮಗೆ ಬೇರೆ ಬೇರೆ ಸ್ಲಾಟಲ್ಲೂ ಕೂಡ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ಟೈಮಿಗೆ ದರ್ಶನಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ, ಆ ಒಂದು ಸ್ಲಾಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ತುಂಬ ಜನ ಕೇಳ್ತಾರೆ, ಮಧ್ಯಾಹ್ನ 1 ಗಂಟೆಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ, ಬೆಳಿಗ್ಗೆನೇ ದರ್ಶನಕ್ಕೆ ಹೋಗ್ಬೋದಾ ಅಂತ. ಆದರೆ ಈ ಒಂದು 300 ರೂಪೀಸ್ ದರ್ಶನ ನಮಗೆ ತಿರುಮಲದಲ್ಲಿ ಸ್ಟಾರ್ಟ್ ಆಗೋದೇ ಮಧ್ಯಾಹ್ನ 1 ಗಂಟೆಯಿಂದ. ಆದ್ದರಿಂದ ನೀವು ಮಧ್ಯಾಹ್ನ 1 ಗಂಟೆ ಮೇಲೆ 300 ರೂಪೀಸ್ ಕ್ಯೂ ಲೈನ್ಗೆ ಜಾಯಿನ್ ಆಗಿ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ಆಗಸ್ಟ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮಗೆ ಮೇ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಈ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಅದಾದ ನಂತರ ನೆಕ್ಸ್ಟ್ ನಮಗೆ ರಿಲೀಸ್ ಮಾಡೋದೇನೆ ತಿರುಮಲ ಮತ್ತು ತಿರುಪತಿ ಅಕಾಮಡೇಷನ್ನ. ಅದ್ರ ಜೊತೆಗೆ ನಮಗೆ ಒಂಟಿಮಿಟ್ಟ ಮತ್ತು ತಾಲಕೋನ ಇಲ್ಲೂ ಕೂಡ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಆದರೆ ಈ ಜಾಗಗಳು ತಿರುಮಲ ಅಥವಾ ತಿರುಪತಿಯಿಂದ ತುಂಬಾನೇ ದೂರದಲ್ಲಿರುತ್ತೆ. ಆದ್ರಿಂದ ಆದಷ್ಟು ಇಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೇಡಿ. ನೀವು ತಿರುಮಲ ಅಥವಾ ತಿರುಪತಿಯಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿ. ನೀವೇನಾದರೂ ದರ್ಶನದ ಟಿಕೆಟ್ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ, ಅಂದರೆ ಈಗ ಸೇವೆ ಟಿಕೆಟ್ಸ್ ಆಗಿರ್ಬೋದು, ಅಥವಾ ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿದ್ರೆ, ಅಥವಾ 300 ರೂಪೀಸ್ ಟಿಕೆಟ್ಸ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ನೀವು ಆರಾಮಾಗಿ ತಿರುಮಲದಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಯಾರೆಲ್ಲ ಆನ್ಲೈನಲ್ಲಿ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೆ ಅವ್ರು ಮಾತ್ರ ತಿರುಮಲದಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ಆನ್ಲೈನಲ್ಲಿ ನಮಗೆ ತಿರುಮಲದಲ್ಲಿ 3 ಕ್ಯಾಟಗರಿಯ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಒಂದು 100 ರೂಪೀಸ್ ರೂಮ್, ಒಂದು 1000 ರೂಪೀಸ್ ರೂಮ್, ಇನ್ನೊಂದು 1500 ರೂಪೀಸ್ ರೂಮ್ ಆಗಿರುತ್ತೆ. ಇದರಲ್ಲಿ ನೀವು 100 ರೂಪೀಸ್ ರೂಮ್ಗೆ 500 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಇನ್ನು 1000 ಮತ್ತು 1500 ರೂಪೀಸ್ ರೂಮ್ಗೆ ನೀವು ಅಷ್ಟೇ ಅಮೌಂಟ್ನ ಕಾಷನ್ ಡೆಪಾಸಿಟ್ ಪೇ ಮಾಡಿಬಿಟ್ಟು ನೀವು ರೂಮ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿ ತಿರುಪತಿಯಲ್ಲೂ ಕೂಡ ಯಾರೆಲ್ಲ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತೀರಲ್ಲ, ನೀವು ಅಷ್ಟೇ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸಪ್ರೇಟಾಗಿ ಮಾಧವ ನಿಲಯಮಲ್ಲಿ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲೂ ಕೂಡ ನೀವು ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ತಿರುಮಲ ಅಥವಾ ತಿರುಪತಿ
ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಯಾವುದೇ ರೂಮ್ ಬುಕ್ ಮಾಡ್ಕೊಂಡಿಲ್ಲ, ನೀವು ಆಗಸ್ಟ್ ಮಂತಲ್ಲಿ ತಿರುಪತಿಗೆ ಹೋಗಿ ದೇವರ ದರ್ಶನ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಜಸ್ಟ್ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಆಗಸ್ಟ್ ತಿಂಗಳ ಕಂಪ್ಲೀಟ್ ಕೋಟಾ ರಿಲೀಸ್ ಆಗುತ್ತೆ. ಇದರಲ್ಲಿ ನಮಗೆ ತಿರುಪತಿಯಲ್ಲಿ 5ರಿಂದ 6 ಕ್ಯಾಟಗರಿಯ ರೂಮ್ಸ್ನ ರಿಲೀಸ್ ಮಾಡ್ತಾರೆ. 200 ರೂಪಾಯಿ ರೂಮು, 400 ರೂಪಾಯಿ ರೂಮ್, 800 ರೂಪಾಯಿ ರೂಮು. ಸೊ ನಿಮಗೆ ಯಾವ ರೂಮ್ ಬೇಕು ಆ ರೂಮ್ನ ಬುಕ್ ಮಾಡ್ಕೋಬೋದು. ನೀವು ಕಾಷನ್ ಡೆಪಾಸಿಟ್ ಕೂಡ ಪೇ ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ಕಾಷನ್ ಡೆಪಾಸಿಟ್ ನೀವು ರೂಮ್ನ ವೆಕೇಟ್ ಮಾಡ್ತಿರಲ್ಲ, ಆಗ ನಿಮ್ಮ ಅಕೌಂಟ್ಗೆ ರೀಫಂಡ್ ಆಗುತ್ತೆ. ಇನ್ನು ಆನ್ಲೈನಲ್ಲಿ ನಾವು ರೂಮ್ಸ್ನ ಕೇವಲ 1 ದಿನಕ್ಕೆ ಮಾತ್ರ ಬುಕ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಅಂದರೆ 24 ಅವರ್ಸ್ಗೆ. ನಿಮಗೆ ನೆಕ್ಸ್ಟ್ ಡೇಗೆ ಬೇಕಂದರೆ ನೀವು ಸೇಮ್ ರೂಮ್ನ ಎಕ್ಸ್ಟೆಂಡ್ ಮಾಡ್ಬೋದು. TTD ಅವರು ಅದೇ ರೂಮ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಬಟ್ ನಿಮ್ಮ ಕಾಷನ್ ಡೆಪಾಸಿಟ್ ಅಲ್ಲಿ ಅಮೌಂಟ್ ಕಟ್ ಆಗುತ್ತೆ. ಇನ್ನು ತುಂಬಾ ಜನ ಇನ್ನೊಂದು ಕೇಳ್ತಾರೆ, ಈಗ TTD ರೂಮ್ಸ್ ಆನ್ಲೈನಲ್ಲಿ ನಾವು ಕೇವಲ 2 ಅಥವಾ 4 ಜನಕ್ಕೆ ಬುಕ್ ಮಾಡ್ಕೋಬೇಕು, ಆದರೆ ನಾವು 5ರಿಂದ 6 ಜನ ಇದ್ದೀವಿ, 2 ರೂಮ್ ಬುಕ್ ಮಾಡ್ಕೋಬೋದಾ ಅಂತ. ನೀವೇನಾದರೂ 2 ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ರೆ ನೀವು 2 ರೂಮ್ಸ್ನ ಬುಕ್ ಮಾಡ್ಕೋಬೋದು. ಅದೇ ನೀವು ಒಂದೇ ಮೊಬೈಲ್ ನಂಬರಲ್ಲಿ 5ರಿಂದ 6 ಜನಕ್ಕೆ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ರೆ ನೀವು ಒಂದೇ ರೂಮ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಬಟ್ ಅದೇ ರೂಮಲ್ಲಿ ನೀವು ಆರಾಮಾಗಿ 5ರಿಂದ 6 ಜನ ಒಂದು TTD ರೂಮಲ್ಲಿ ಅಕೊಮಡೇಟ್ ಮಾಡ್ಬೋದಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ತಿರುಮಲ ಮತ್ತು ತಿರುಪತಿ ಎರಡರದ್ದು ಕೂಡ ಅಕೊಮಡೇಷನ್ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಮೇ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು 300 ರೂಪೀಸ್ ದರ್ಶನದ ಟಿಕೆಟು ಮತ್ತು ತಿರುಮಲ ಮತ್ತು ತಿರುಪತಿ ಅಕೊಮಡೇಷನ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಈ ವೆಬ್ಸೈಟಲ್ಲಿ ಲಾಗಿನ್ ಅಂತ ಕಾಣಿಸುತ್ತೆ ನೋಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ OTP ಬಂದಿರುತ್ತೆ, ಅದನ್ನು ನಾವಿಲ್ಲಿ ಎಂಟರ್ ಮಾಡೋಣಂತೆ. OTP ಎಂಟರ್ ಮಾಡಿದ ತಕ್ಷಣ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಮೊದಲಿಗೆ ನಾವು 300 ರೂಪೀಸ್ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅವೈಲಬಿಲಿಟಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಆಗಸ್ಟ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ಈಗ ಬುಕ್ ಮಾಡ್ಕೋಬೋದಾಗಿರುತ್ತೆ. ಎಕ್ಸಾಕ್ಟ್ 10 ಗಂಟೆಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಆಗಸ್ಟ್ ತಿಂಗಳ ಕೋಟಾ ನಾವು ಇಲ್ಲಿ ಫುಲ್ ಗ್ರೀನಲ್ಲಿ ಅವೈಲೇಬಲ್ ಅಂತ ನೋಡ್ಬೋದಾಗಿರುತ್ತೆ. ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನಮಗೆ ನಂಬರ್ ಆಫ್ ಟಿಕೆಟ್ಸ್ ಅಂತ ಇರುತ್ತೆ. ನೀವು ಒಂದು ಫೋನ್ ನಂಬರಿಂದ ಲಾಗಿನ್ ಆಗಿರ್ತೀರಲ್ಲ, ಮಿನಿಮಮ್ ಒಬ್ಬರಿಗೆ ಬುಕ್ ಮಾಡ್ಕೋಬೋದು, ಮ್ಯಾಕ್ಸಿಮಮ್ 6 ಜನಕ್ಕೆ ಬುಕ್ ಮಾಡ್ಕೋಬೋದಾಗಿರುತ್ತೆ. ಆದರೆ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗಿ ಬುಕ್ ಆಗಬೇಕು ಅಂದರೆ ನೀವು ಮಿನಿಮಮ್ 3 ಅಥವಾ 4 ಟಿಕೆಟ್ಸ್ನ ಒಂದು ಲಾಗಿನಲ್ಲಿ ಬುಕ್ ಮಾಡ್ಕೊಳ್ಳಿ, ಆಗ ಈಸಿಯಾಗಿ ಬುಕ್ ಆಗುತ್ತೆ. ನಂಬರ್ ಆಫ್ ಟಿಕೆಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಕಂಟಿನ್ಯೂ ಕೊಡಿ. ಅಲ್ಲಿ ನಿಮಗೆ ಜನರಲ್ ಡೀಟೇಲ್ಸ್ ಮತ್ತು ಪಿಲ್ಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸಲ್ಲಿ ನೀವು ಇಮೇಲು, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತು ಪಿನ್ ಕೋಡ್ ಡೀಟೇಲ್ಸ್ನ ಎಂಟರ್ ಮಾಡಿ. ಮತ್ತು ಪಿಲ್ಗ್ರಿಮ್ ಡೀಟೇಲ್ಸಲ್ಲಿ ನೀವು ಎಷ್ಟು ಜನಕ್ಕೆ ಟಿಕೆಟ್ಸ್ ಬುಕ್ ಮಾಡ್ತಿದ್ದಾರಲ್ಲ ಪ್ರತಿಯೊಬ್ಬರದ್ದು ಕೂಡ ಹೆಸರು, ಏಜ್, ಜೆಂಡರ್ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಮಾತ್ರ ಪ್ರಾಪರಾಗಿ ಎಂಟರ್ ಮಾಡಿ, ಏನು ಮಿಸ್ಟೇಕ್ಸ್ ಮಾಡಬೇಡಿ. ಅದಾದ ನಂತರ ಕಂಟಿನ್ಯೂ ಕೊಟ್ಟರೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಇಲ್ಲಿ ನಿಮಗೆ 3 ಥರದ ಪೇಮೆಂಟ್ ಆಪ್ಷನ್ ಇರುತ್ತೆ. ಒಂದು ನೆಟ್ ಬ್ಯಾಂಕಿಂಗ್ ಇರುತ್ತೆ, ಮತ್ತು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇರುತ್ತೆ, ಅಥವಾ UPI ID ಇರುತ್ತೆ. ನಿಮಗೆ ಯಾವುದು ಕನ್ವೀನಿಯೆಂಟೋ ಆ ಒಂದು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ನ ಮಾಡಿದ್ರೆ ನಿಮ್ಮ ಒಂದು ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ ಈಸಿಯಾಗಿ ಬುಕ್ ಆಗುತ್ತೆ. ಇದರ ಕಾಸ್ಟ್ ಬಂದ್ಬಿಟ್ಟು 1 ಟಿಕೆಟ್ಗೆ 300 ರೂಪಾಯಿ ಆಗಿರುತ್ತೆ. ಇದಾದ ನಂತರ ಈಗ ನೀವು ರೂಮ್ಸ್ನ ಬುಕ್ ಮಾಡ್ಕೊಳ್ಳೋಕ್ಕೆ ತಿರುಮಲ ಮತ್ತು ತಿರುಪತಿಯಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಅಕೊಮಡೇಷನ್ ಅಂತ ಇರುತ್ತೆ ನೋಡಿ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಐ ಹ್ಯಾವ್ ರೆಡ್ ಆ್ಯಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ತಕ್ಷಣವೇ ಅಕೊಮಡೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಅಕೊಮಡೇಷನ್ ಡೀಟೇಲ್ಸಲ್ಲಿ ಸೆಲೆಕ್ಟ್ ಲೊಕೇಶನ್ ಅಂತ ಇದೆ. ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್, ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಮತ್ತು ತಿರುಪತಿ ಅಂತ ಇದೆ. ಈ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂದರೆ ಏನು ಅಂದರೆ, ನೀವು ದರ್ಶನದ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಯಾವುದೇ ರೀತಿಯ ದರ್ಶನದ ಟಿಕೆಟ್ ಬುಕ್ ಮಾಡಿಲ್ಲ ಅಂದರೆ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಆಗಸ್ಟ್ ತಿಂಗಳ ಕಂಪ್ಲೀಟ್ ಕೋಟಾ ಓಪನ್ ಆಗುತ್ತೆ. ಅದಾದಮೇಲೆ ನಾವು ಚೆಕ್ ಇನ್ ಟೈಮ್ ಸ್ಲಾಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವ ಟೈಮ್ಗೆ ತಿರುಪತಿ ರೀಚ್ ಆಗ್ತೀವಿ ಅಂತ. ನಂಬರ್ ಆಫ್ ಪಿಲ್ಗ್ರಿಮ್ಸ್ ಮ್ಯಾಕ್ಸಿಮಮ್ 4 ಜನ ಅಂತ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಅದಾದ ನಂತರ ಆಗಸ್ಟ್ ತಿಂಗಳಲ್ಲಿ ಒಂದು ಡೇಟ್ನ ಸೆಲೆಕ್ಟ್ ಮಾಡಿ ನಾವು ಟೈಪ್ ಆಫ್ ರೂಮ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡಬೇಕು. ಸೇಮ್ ಜನರಲ್ ಡೀಟೇಲ್ಸ್, ಪಿಲ್ಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಮ್ಮ ರೂಮ್ ಬುಕ್ ಆಗುತ್ತೆ. ಇದರಲ್ಲಿ ನಾವು ಕಾಷನ್ ಡೆಪಾಸಿಟ್ ಕೂಡ ಪೇ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನೀವೇನಾದರೂ ದರ್ಶನದ ಟಿಕೆಟ್ ಇದ್ದು ತಿರುಮಲ ಅಥವಾ ತಿರುಪತಿಯಲ್ಲಿ ರೂಮ್ಸ್ ಬುಕ್ ಮಾಡಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ನಮಗೆ ಬುಕಿಂಗ್ ಹಿಸ್ಟ್ರಿ ಪೇಜ್ಗೆ ಕರ್ಕೊಂಬರುತ್ತೆ. ಇಲ್ಲಿ ನಾವು ಯಾವ ರೀತಿಯ ನೀವು ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಇವಾಗ 300 ರೂಪಾಯಿ ದರ್ಶನದ ಟಿಕೆಟ್ ಬುಕ್ ಮಾಡಿದರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ. ಅದೇ ನೀವೇನಾದರೂ
ಆರ್ಜಿತ ಸೇವಾ ಬುಕ್ ಮಾಡ್ಕೊಂಡಿದ್ರೆ ಆರ್ಜಿತ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಬುಕ್ ಅಕಾಮಡೇಷನ್ ಅಂತ ಕಾಣಿಸುತ್ತೆ ನೋಡಿ. ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ನಮಗೆ ಅಕಾಮಡೇಷನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಇಲ್ಲಿ ನಾವು ಚೆಕ್ ಇನ್ ಟೈಮ್ ಸ್ಲಾಟು, ನಂಬರ್ ಆಫ್ ಪಿಲಿಗ್ರಿಮ್ಸು, ಅದಾದ ನಂತರ ಆಗಸ್ಟ್ ತಿಂಗಳಲ್ಲಿ ಕೇವಲ ನಾವು ಯಾವ ಡೇಟಿಗೆ ದರ್ಶನ ಬುಕ್ ಮಾಡ್ಕೊಂಡಿರ್ತೀವಿ ಆ ಡೇ ಮತ್ತು ಅದರ ಹಿಂದಿನ ದಿನಕ್ಕೆ ಮಾತ್ರ ಅಕಾಮಡೇಷನ್ ಓಪನ್ ಆಗುತ್ತೆ. ಆ 2 ದಿನದಲ್ಲಿ ನೀವು ಯಾವ ತಿರುಮಲದಲ್ಲಿ ಇರ್ಬೇಕು ಅನ್ಕೊಂಡಿದ್ದೀರಾ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಪ್ ಆಫ್ ರೂಮ್ನ ಸೆಲೆಕ್ಟ್ ಮಾಡ್ಕೋಬೋದು. 100 ರುಪೀಸ್ ರೂಮು, 1000 ರುಪೀಸ್ ರೂಮ್ ಅಥವಾ 1500 ರುಪೀಸ್ ರೂಮ್, ನಿಮಗೆ ಯಾವ ರೂಮ್ ಕನ್ವೀನಿಯಂಟ್ ಆ ಒಂದು ರೂಮ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟು ಡೀಟೇಲ್ಸ್ ಆಲ್ರೆಡಿ ಫಿಲ್ ಆಗಿರುತ್ತೆ. ಯಾಕಂದರೆ ನೀವು ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀರಲ್ಲ, ಡೀಟೇಲ್ಸ್ ಫಿಲ್ ಆಗಿರುತ್ತೆ. ಅಮೌಂಟ್ನ ಪೇ ಮಾಡಿ ನಿಮ್ಮ ರೂಮ್ಸ್ನ ಕನ್ಫರ್ಮ್ ಮಾಡ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ನೀವು 300 ರುಪೀಸ್ ಟಿಕೆಟ್ಸ್ ಮತ್ತು ತಿರುಮಲ ಅಥವಾ ತಿರುಪತಿಯಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ತಿರುಮಲದ ಮಾಹಿತಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.